ಇದು ಇಡ್ಲಿ ಪ್ರಿಯರು ನೋಡಲೇಬೇಕಾದಂತ ಸ್ಟೋರಿ. ಇಡ್ಲಿ ತಿಂದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹುಷಾರ್. ಬೆಳಗ್ಗಾದ್ರೆ ತಿಂಡಿ ಏನು ಅಂತ ಯೋಚನೆ ಮಾಡಿದ್ರೆ ಇಡ್ಲಿ ಅನ್ನುವಂತ ಉತ್ತರ ಬರುತ್ತೆ. ಆದ್ರೆ ಇಡ್ಲಿಯನ್ನ ಇಷ್ಟಪಡೋರಾಗಿರ್ಬೋದು ಅಥವಾ ಇಡ್ಲಿಯನ್ನ ತಿನ್ನೋರಾಗಿರ್ಬೋದು, ಅವರು ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ದೆ ನೋಡ್ಬೇಕು. ಯಾಕಂದ್ರೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ. ಆಹಾರ ಇಲಾಖೆಯ ಪರೀಕ್ಷೆಯಲ್ಲಿ ಆಘಾತಕಾರಿ ವರದಿ ಈಗ ಹೊರಗೆ ಬಿದ್ದಿದೆ. 35ಕ್ಕೂ ಹೆಚ್ಚು ಮಾದರಿಗಳಲ್ಲಿ ಇಡ್ಲಿ ಡೇಂಜರಸ್ ಅಂತ ವರದಿ ಬಂದಿದೆ. ಇಡ್ಲಿಯನ್ನ ತಯಾರಿಸೋದಕ್ಕೆ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಬಳಕೆಯನ್ನ ಕೆಲವೊಂದು ಕಡೆಗಳಲ್ಲಿ ಮಾಡ್ತಾರೆ. ಬೆಂಗಳೂರಿನಲ್ಲಿರುವಂತಹ ಒಂದಷ್ಟು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು. ಆಹಾರ ಇಲಾಖೆ ಪರೀಕ್ಷೆ ನಡೆಸಿದೆ. ಅಲ್ಲಿ ಬಂದಿರುವಂತಹ ಆಘಾತಕಾರಿ ಅಂಶ ಇದು. ಯಾವ ರೀತಿ ಇಡ್ಲಿಯನ್ನ ತಯಾರು ಮಾಡ್ತಾರೆ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ ಕೆಲವೊಂದು ಹೋಟೆಲ್ಗಳಲ್ಲಿ. 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಿದ್ರು. ಇದರಲ್ಲಿ ಕೆಲವೊಂದು ರಿಸಲ್ಟ್ಸ್ ಬಂದಿದೆ. ಆ ರಿಸಲ್ಟ್ಸ್ ನಿಜಕ್ಕೂ ಕೂಡ ಶಾಕಿಂಗ್ ಅನ್ನುವಂಥ ರೀತಿಯಲ್ಲಿದೆ. 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ನಾಟ್ ಸೇಫ್ ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನ ಈಗ ಕೊಟ್ಟಿದ್ದಾರೆ. ಉಳಿದ ಸ್ಯಾಂಪಲ್ಸ್ ವರದಿಗಾಗಿ ಈಗ ಕಾಯ್ತಾ ಇದೆ ಆಹಾರ ಇಲಾಖೆ. ಪೂರ್ಣ ವರದಿಗಳು ಬಂದ ನಂತರದಲ್ಲಿ ಈ ಪ್ಲಾಸ್ಟಿಕ್ ಬಳಸಿ ಇಡ್ಲಿಯನ್ನ ಯಾರು ಮಾಡ್ತಾರೋ ಅದು ಬ್ಯಾನ್ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ದೀವಿ ಯಾವ್ಯಾವ ರೀತಿಯಲ್ಲಿ ಆರೋಗ್ಯಕ್ಕೆ ಮಾರಕ ಆಗುವಂತ, ಆರೋಗ್ಯಕ್ಕೆ ಹಾನಿಕಾರಕ ಆಗುವಂತ ಪದಾರ್ಥಗಳನ್ನ ನಾವು ನಮಗೇ ಗೊತ್ತಿಲ್ಲದೆ ತಿಂತಾ ಇದ್ದೀವಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಇಡ್ಲಿಯ ಸರದಿ, ಆದ್ರೆ ಇಡ್ಲಿ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಬಳಸುವಂತ ಪ್ಲಾಸ್ಟಿಕ್ ಪ್ರಾಬ್ಲಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವರದಿಯಲ್ಲಿ ಏನಿದೆ ಆಕ್ಚುಲ್ ಆಗಿ ಸುಷ್ಮಿತಾ? ಎಸ್ ಅಶ್ವಿನಿ, ಇತ್ತೀಚಿನ ದಿನಗಳಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಆಗಿಬಿಟ್ಟಿದೆ. ಯಾಕಂತ ಹೇಳಿದರೆ ನಾವು ನೋಡ್ದಂಗೆ ಆಚೆ ಸಿಗುವಂತಹ, ಅಂದರೆ ರೋಡ್ ಸೈಡಲ್ಲಿ ಮಾರುವಂತಹ ಅಥವಾ ಹೋಟೆಲ್ಗಳಲ್ಲಿ ಮಾರುವಂತಹ ಯಾವುದೇ ಫುಡ್ಗಳು ಸೇಫ್ ಅಲ್ಲ ಅನ್ನೋದು ಕೂಡ ಬರ್ತಾ ಇರುವಂಥದ್ದು. ಹಾಗೆ ಒಂದು ಕಡೆ ಆಹಾರ ಇಲಾಖೆ, ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಎರಡೂ ಸೇರಿ ಎಲ್ಲ ಆಹಾರ ಪದಾರ್ಥಗಳ ಮೇಲೂ ಕೂಡ ಟೆಸ್ಟಿಂಗನ್ನು ನಡೆಸ್ತಾ ಇರುವಂಥದ್ದು. ಈಗ ಅದೇ ರೀತಿಯಲ್ಲೂ ಕೂಡ ಎಲ್ಲರ ಫೇವ್ರೆಟ್ ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಅದು ಇಡ್ಲಿ. ಆ ಒಂದು ಇಡ್ಲಿಯೂ ಕೂಡ ಅನ್ಸೇಫ್ ಅಂತ ಹೇಳಿ ಈಗ ತಿಳಿದು ಬರ್ತಾ ಇರುವಂಥದ್ದು. ಇಡ್ಲಿ ಯಾವುದೇ ರೀತಿ ಅನ್ಸೇಫ್ ಅಲ್ಲ, ಆದರೆ ಇಡ್ಲಿಯನ್ನು ಮಾಡುವಂತಹ ವಿಧಾನ ಅನ್ಸೇಫ್ ಆಗಿ ತಿಳಿದು ಬಂದಿರುವಂಥದ್ದು. ಏನು ಇಡ್ಲಿಯನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಬಟ್ಟೆಯನ್ನು ಬಳಸ್ತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬಟ್ಟೆಯ ಬದಲು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇರುವಂತಹದ್ದು ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ಲಾಸ್ಟಿಕ್ನ ಯೂಸ್ ಮಾಡಲೇಬಾರ್ದು ಅಂತ ಹೇಳಿ, ಯಾಕಂದರೆ ಆ ಒಂದು ಪ್ಲಾಸ್ಟಿಕ್ಕಲ್ಲಿ ಕ್ಯಾನ್ಸರನ್ನು ಹೆಚ್ಚಿಸುವಂತಹ ಅಂಶ ಇರುತ್ತೆ. ಹೀಗಾಗಿ ಆ ಒಂದು ಪ್ಲಾಸ್ಟಿಕ್ನ ಎಲ್ಲೂ ಕೂಡ ಬಳಸಬಾರ್ದು ಅನ್ನೋದು ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ಬಿಸಿ ಪದಾರ್ಥವನ್ನು ಅದರಲ್ಲಿ ಕಟ್ಟಿದಾಗ ಅದು ಮೆಲ್ಟ್ ಆಗುತ್ತೆ. ಆ ಒಂದು ಮೆಲ್ಟ್ ಕೂಡ ನಮ್ಗೆ ಆದಾಗ ಅದನ್ನು ಸೇವಿಸಿದಾಗ ನಮ್ಮ ಆರೋಗ್ಯಕ್ಕೆ ಅದು ಹಾನಿಕಾರಕ ಆಗುವಂಥದ್ದು. ಹೀಗಾಗಿ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ತಕ್ಷಣ 500ಕ್ಕೂ ಹೆಚ್ಚು ಇಡ್ಲಿಗಳ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಟೆಸ್ಟನ್ನು ಮಾಡಿರುವಂಥದ್ದು. ಅದರಲ್ಲಿ 35ಕ್ಕೂ ಹೆಚ್ಚು ಇಡ್ಲಿಗಳು ಅನ್ಸೇಫ್ ಅಂತ ಹೇಳಿ ಬಂದಿರುವಂಥದ್ದು. ಕೇವಲ ಇಡ್ಲಿ ಅಷ್ಟೇ ಅಲ್ಲದೆ ಬೇರೆ ಫುಡ್ ಐಟಮ್ಸ್ಗಳಿಗೂ ಕೂಡ ಪ್ಲಾಸ್ಟಿಕ್ ಕವರ್ನ ಹಾಕಿ ಏನು ಪ್ಯಾಕ್ ಮಾಡಿ ಕೊಡ್ತಾರೆ ಯಾರಾದರೂ ಪಾರ್ಸೆಲ್ ತಗೊಂಡು ಹೋಗಬೇಕಾದ್ರೆ. ಇಂತಹ ಎಲ್ಲ ಪ್ಲಾಸ್ಟಿಕ್ಗಳು ಕೂಡ ಬ್ಯಾನ್ ಆಗಬೇಕು ಅಂತ ಹೇಳಿ ಇವಾಗ ಟೆಸ್ಟಿಂಗನ್ನು ನಡೆಸ್ತಾ ಇರುವಂಥದ್ದು. ಒಂದು ವೇಳೆ ಈ ಒಂದು ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಯಿತು, ಹಾಗೆ ಅದರಲ್ಲಿ ಕ್ಯಾನ್ಸರ್ ಏನು ಹೆಚ್ಚು ಮಾಡುವಂತಹ ಅಂಶ ಇರುವಂಥದ್ದು ಅಧಿಕವಾಗಿ ಪತ್ತೆ ಆಯಿತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ಆ ಒಂದು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಶ್ವಿನಿ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಆಹಾರ ತಜ್ಞರಾಗಿರುವಂತಹ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಮಾತಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮಾ. ನಮಸ್ತೆ. ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಕಾಡ್ತಾ ಇರುವಂಥ ಒಂದು ರೀತಿಯಲ್ಲಿ ರೋಗ. ಆದರೆ ಈ ಕ್ಯಾನ್ಸರ್ ಕಾರಕಗಳು ಯಾವುದು ಅಂತ ಗಮನಿಸಿದ್ರೆ ನಾವು ದಿನನಿತ್ಯ ತಿನ್ನುವಂಥ ಆಹಾರ ಪದಾರ್ಥಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಇಡ್ಲಿಗೆ ಈಗ ಒಂದು ರೀತಿಯಲ್ಲಿ ಕಂಟಕ ಬಂದಿರೋದು. ಆದರೆ ಇಡ್ಲಿ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಅಸಲಿಗೆ ಬಳಸ್ತಾ ಇರುವಂಥ ಈ ಪ್ಲಾಸ್ಟಿಕ್ ಇದೆಯಲ್ಲ ಇದರಿಂದ ಪ್ರಾಬ್ಲಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವರದಿ ಬಗ್ಗೆ ನಿಮಗೆ ಗೊತ್ತಿದೆಯಾ, ಅಥವಾ ವರದಿಯಲ್ಲಿ ಏನಿದೆ ಆ್ಯಕ್ಚುಲ್ ಆಗಿ? ಈ ಪ್ಲಾಸ್ಟಿಕ್ ಬದಲಿಗೆ ಆಲ್ಟರ್ನೇಟಿವ್ ಏನು ಯೂಸ್ ಮಾಡಬಹುದು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ವರದಿ ಬಗ್ಗೆ ನಮ್ಗೆ ಯಾವ್ದು ತಿಳುವಳಿಕೆ ಇಲ್ಲ ಈಗ ಸದ್ಯಕ್ಕೆ. ಯಾವ್ದು ವರದಿ ನಮ್ ಕೈ ತಲುಪಿಲ್ಲ. ಬಟ್ ಆದ್ರೆ ಅದು ಪೇಪರ್, ಪಾರ್ಚ್ಮೆಂಟ್ ಪೇಪರ್ ಅಂತ ಯೂಸ್ ಮಾಡ್ತಾರೆ ಇಡ್ಲಿ ಮಾಡ್ಬೇಕಾದಾಗ. ಅಂದ್ರೆ ಬಟ್ಟೆಗೆಲ್ಲ ಯೂಸ್ ಮಾಡ್ತಾ ಇದ್ರು ಮುಂಚೆ, ಇವಾಗ ಪಾರ್ಚ್ಮೆಂಟ್ ಪೇಪರ್ ಮತ್ತೆ ಬಟರ್ ಪೇಪರ್ ಅಂತ ಯೂಸ್ ಮಾಡ್ತಾರೆ.
ಈ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡಿದ್ರೆ ಖಂಡಿತವಾಗೂ ಯಾವುದೇ ರೀತಿ ರೋಗ ಬರೋದಿಲ್ಲ, ಅದು ಕ್ಯಾನ್ಸರ್ಗೆ ಕಾರಣ ಆಗೋದಿಲ್ಲ. ಯಾಕಂದ್ರೆ ಈ ಪಾರ್ಚ್ಮೆಂಟ್ ಪೇಪರ್ ನಲ್ಲಿ ಸಿಲಿಕಾನ್ ಕೋಟೆಡ್ ಇರುತ್ತೆ. ಅಷ್ಟೇ ಅಲ್ಲ, ಈ ಸಿಲಿಕಾನ್ ಹೈ ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅರೌಂಡ್ 200 ಡಿಗ್ರಿ ಸೆಂಟಿಗ್ರೇಡ್ ವರ್ಗೂ ತಡೆಯುವಷ್ಟು ಕೆಪಾಸಿಟಿ ಅದಕ್ಕಿರುತ್ತೆ. ಸೊ ನೀವು ಎಂತ ಆಹಾರನ ಅದರಲ್ಲಿ ಹಾಕಿ ಬೇಯಿಸಿದ್ರುನು ಅದು ಯಾವುದೇ ಕೆಮಿಕಲ್ ನ ರಿಲೀಸ್ ಮಾಡೋದಿಲ್ಲ. ಬಟ್ ಪಾರ್ಚ್ಮೆಂಟ್ ಪೇಪರ್ ಏನ್ ತಗೊಂಡು ಬಳಕೆ ಮಾಡ್ತೀರಾ ಅದು ಒಳ್ಳೆ ರೀತಿನಲ್ಲಿ ಇರೋ ಅಂತದ್ ಇರ್ಬೇಕು. ಅಂದ್ರೆ ಅದ್ರಲ್ಲಿ ಕೆಲವೊಂದು ಫೀಚರ್ಸ್ ಇರ್ಬೇಕು. ಸಿಲಿಕಾನ್ ಕೋಟೆಡ್ ಆಗಿರ್ಬೇಕು, ಬ್ಲೀಚಿಂಗ್ ಆಗಿರ್ಬೇಕು. ಸೊ ಈ ಸಿಲಿಕಾನ್ ಕೋಟೆಡ್ ಬ್ಲೀಚಿಂಗ್ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡಿದ್ರೆ ಖಂಡಿತವಾಗೂ ಯಾವುದೇ ಪ್ಲಾಸ್ಟಿಕ್ ಆಗಿರ್ಬೋದು ಇಲ್ಲ ಅದರಲ್ಲಿ ಇರೋ ಕೆಮಿಕಲ್ ಆಗಿರ್ಬೋದು ಯಾವ್ದು ಆಹಾರಕ್ಕೆ ಸೇರೋದಿಲ್ಲ. ಈ ಪಾರ್ಚ್ಮೆಂಟ್ ಪೇಪರ್ ನಲ್ಲಿ PFAS ಅಂತ ಒಂದು ಕಾಂಪೌಂಡ್ ರಿಲೀಸ್ ಆಗುತ್ತೆ. ಯಾವ್ದು ಅನ್ಹೈಜೀನ್ ಮತ್ತೆ ಕ್ವಾಲಿಟಿ ಇಲ್ದಿರೋ ಅಂತ ಪಾರ್ಚ್ಮೆಂಟ್ ಪೇಪರ್ ನ ಯೂಸ್ ಮಾಡಿದ್ರೆ ಖಂಡಿತ PFAS ಅನ್ನೋ ಒಂದು ಕೆಮಿಕಲ್ ಆಹಾರಕ್ಕೆ ಹೋಗುತ್ತೆ. ಯಾವಾಗ ಬಿಸಿ ಹೆಚ್ಚಾಗಿ ತುಂಬಾ ಹೈ ಟೆಂಪರೇಚರ್ ನಲ್ಲಿ ಆಹಾರನ ಬೇಯಿಸಿದಾಗ. ಸೊ ಆ PFAS ಇಂದ ಖಂಡಿತವಾಗೂ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಂದ್ರೆ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇದರಿಂದ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಓಕೆ, ಧನ್ಯವಾದ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರೇ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿ ಅಸಲಿಗೆ ಇಡ್ಲಿಯಲ್ಲಿ ಪ್ರಾಬ್ಲಮ್ ಇರೋದಲ್ಲ, ಆದರೆ ಅದನ್ನು ತಯಾರು ಮಾಡುವಂಥ ರೀತಿ, ಈ ಪ್ಲಾಸ್ಟಿಕ್ ಪೇಪರನ್ನು ಇಟ್ಟು ಪ್ಲಾಸ್ಟಿಕ್ಕನ್ನು ಇಟ್ಟು ಇಡ್ಲಿಯನ್ನು ಮಾಡೋದ್ರಿಂದ ತುಂಬ ತೊಂದರೆಗಳು ಆಗ್ತಾ ಇದೆ, ಕ್ಯಾನ್ಸರ್ ಕೂಡ ಬರ್ತಾ ಇದೆ ಅನ್ನುವಂಥ ವರದಿಗಳು ಈಗಾಗಲೇ ಬಂದಿದೆ.